ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ, ಅವನ ಧ್ಯಾನದಿಂದ ನಮ್ಮ ಪರಮ ಪಾವನ. ಭೂಮಿ ಗಗನ ಸೃಷ್ಟಿಗೆಲ್ಲ ಅವನೇ ತಾನೇ ಕಾರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣೆ ನಮಗೆ ತೋರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣೆ ನಮಗೆ ತೋರಣ. ಆದಿಕಾಲದಿಂದ ಜಗವು ರೂಪುಗೊಂಡು ನಿಂತಿದೆ, ಆದಿಕಾಲದಿಂದ ಜಗವು ರೂಪುಗೊಂಡು ನಿಂತಿದೆ, ಎಲ್ಲ ಜನರ ಭಕ್ತಿಗಾಗಿ ಕಾಮ ಎದ್ದು ನಿಂತಿದೆ. ಸತ್ಯ ಶಾಂತಿ ಎತ್ತಿ ತೋರಿ ದುಡಿದರೆಷ್ಟು ನಬಿಯರು, ಸತ್ಯ ಶಾಂತಿ ಎತ್ತಿ ತೋರಿ ದುಡಿದರೆಷ್ಟು ನಬಿಯರು, ಸತ್ಯಕ್ಕಾಗಿ ನೀರಿಗಾಗಿ ಮಡಿದರೆಷ್ಟು ಶೂರರು. ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ, ಅವನ ಧ್ಯಾನದಿಂದ ನಮ್ಮ ಬಾಳು ಪರಮ ಪಾವನ. ಭೂಮಿ ಗಗನ ಸೃಷ್ಟಿಗೆಲ್ಲ ಅವನೇ ತಾನೇ ಕಾರಣ, ಹಗಲು ಇವಳು ಅವನ ಮಹಿಮೆ ಸ್ಮರಣೆ ನಮಗೆ ತೋರಣ. ಹೆಣ್ಣು ಹಣ್ಣು ಬಡ್ನಿಗಾಗಿ ಜೀವ ಕಿತ್ತು ತಿಂದರು, ಹೆಣ್ಣು ಹಣ್ಣು ಬಡ್ನಿಗಾಗಿ ಜೀವ ಕಿತ್ತು ತಿಂದರು, ತಾನು ತನ್ನದಿಂದ ಜನರು ಈಗ ಎಲ್ಲಿ ಹೋದರು. ಸರ್ವಶಕ್ತ ಅಲ್ಲಾಹನೆದರು ನಾಳೆ ನಾವು ನಿಂತರೆ, ಸರ್ವಶಕ್ತ ಅಲ್ಲಾಹನೆದರು ನಾಳೆ ನಾವು ನಿಂತರೆ, ಪುಣ್ಯವೆಂಬ ಗಂಟಿನಲ್ಲಿ ಇನ್ನೇನು ಉಳಿದಿದೆ, ಪುಣ್ಯವೆಂಬ ಗಂಟಿನಲ್ಲಿ ಇನ್ನೇನು ಉಳಿದಿದೆ. ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ, ಅವನ ಧ್ಯಾನದಿಂದ ನಮ್ಮ ಬಾಳು ಪರಮ ಪಾವನ. ಭೂಮಿ ಗಗನ ಸೃಷ್ಟಿಗೆಲ್ಲ ಅವನೇ ತಾನೇ ಕಾರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣೆ ನಮಗೆ ತೋರಣ. ನಿಜವಾಗ್ಲೂ ಆ ಅಲ್ಲಾಹನ ಕೃಪೆ, ಆ ಅಲ್ಲಾಹನ ಸನ್ಮಾರ್ಗ, ಆ ಅಲ್ಲಾಹನ ಸೃಷ್ಟಿ ನಮ್ಮೆಲ್ಲರಿಗೂ ಇಂಥ ಈ ಮಹತ್ವಪೂರ್ಣವಾದಂತಹ ಅಲ್ಲಾಹನು ಇಷ್ಟಪಡುವಂತಹ, ಅಲ್ಲಾಹನು ಆರಾಧಿಸುವಂತಹ, ಅಲ್ಲಾಹನ ನೆನಪಿಸುವಂತಹ ಮಸೀದಿಯಲ್ಲಿ ನಮಗೆಲ್ಲ ಜಮಾ ಮಾಡಿದ್ದಾನೆ. ಈ ಅಲ್ಲಾಹನ ಅನುಗ್ರಹ ಇದೆ. ಜನ ಏನು ತಿಳ್ಕೊಂಡ್ರೆ ಗೊತ್ತಾ, ಅನುಗ್ರಹ ಅಂತ ಹೇಳಿದ್ರೆ ಒಂದು ದೊಡ್ಡ ಬಂಗಲೆ ಮಾಡ್ಬೇಕಪ್ಪ, ಸ್ವಲ್ಪ ದುಡ್ಡು ಮಾಡಬೇಕು, ನಾಸ್ತಿ ಮಾಡಬೇಕು, ನಿಲ್ಸ್ಬೇಕಪ್ಪ, ಅಧ್ಯಕ್ಷ ಸ್ಥಾನ ಬೇಕು, ಚೇರ್ ಬೇಕು. ನಿಜವಾಗ್ಲೂ ಸ್ಥಾನ ಮಾಡಿದ್ರೆ ನಾವು ಅಲ್ಲಾಹ್ ಅನುಗ್ರಹಕ್ಕೆ ಪಾಲಾಗ್ತೇವೆ, ಅದೇ ದೊಡ್ಡದ ಅನುಗ್ರಹ. ಅದಕ್ಕಾಗಿ ನಾವು ನಮ್ಮಲ್ಲಿರುವಂತ ಭೇದ ಭಾವ ಆಡಿದ್ರೆ ಬರುವಂತ ದಿನಗಳನ್ನು ನಾವು ಯಶಸ್ಸನ್ನು ಕಾಣ್ತೇವೆ. ನೀವು ನೋಡ್ಕೊಳ್ಳಿ, 25 ವರ್ಷಗಳ ಹಿಂದೆ, ಈಗ 35 ವರ್ಷಗಳ ಹಿಂದೆ ಇದೇ ಬಂಟ್ವಾಳದ ಜನರು ಮಂದಿ ನಿಮ್ಮಲ್ಲಿ ನೋಡಿದ್ರೆ ಇದರಲ್ಲಿ ಆಸಕ್ತಿ ತೋರಿಸಬೇಕು. ಇಂಥ ಬರುವಂತ ಮಕ್ಕಳು ಇಲ್ಲಿ ಇವುಗಳನ್ನ ಕುರಾನ್ ಓದುವಂತಹ, ಕುರಾನ್ ಪಠಿಸುವಂತಹ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಅವರ ಜೀವನ ಚರಿತ್ರೆಯನ್ನು ಅನುಸರಿಸುವಂತಹ, ಅವರ ಮುಖದಲ್ಲಿ ಒಂದು ಕಳೇಪ ಅವರು ನೋಡಿ ನಿಮ್ಮ ಮುಂದೆ ಒಂದು ಮೆಹನತ್ ಮಾಡಿದ್ರು. ನಾವು ಬಹಳಷ್ಟು ವಿಶಾಲ ದೃಷ್ಟಿಯಿಂದ ನಡೆದ್ರು. ನಿಜವಾದ ಒಂದು ಪಾಠ ಇದ್ದಂತೆ. ಅದಕ್ಕೋಸ್ಕರ ತಾವೆಲ್ಲರೂ ಮುಂದಿನ ಬರುವಂತಹ ದಿನಗಳಲ್ಲಿ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರದೆ ಮುಂದಿನ ಬರುವಂತಹ ದಿನಗಳಲ್ಲಿ ಇನ್ನೂ ಅಲ್ಲಿ ಹೆಚ್ಚು ಮಾಡುವಂತ ಪ್ರಯತ್ನ ಮಾಡಬೇಕು. ಈಗ ನಮ್ಮ ಮಕ್ಕಳು ಮುಂದೆ ಬರುವಂತಹ ಭವಿಷ್ಯದಲ್ಲಿ ಅವರು ಒಂದು ಉಜ್ವಲವಾದ ಭವಿಷ್ಯ ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರ ಶಿಕ್ಷಣದೇ ಮೂಲ ಶಕ್ತಿ. ಶಿಕ್ಷಣನೇ ನಮ್ಮ ಮುಖಾಂತರ ನಾವು ಇಡೀ ಜಗತ್ತಿಗೆ ಸಾಗುವಂತ ಮೆಸೇಜ್ ಅಂತ ಹೇಳಿದ್ರೆ, ಒಂದು ಪೈಗಾಮಿ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಇರುವಂತ ಭಾವನೆ. ಅದಕ್ಕಾಗಿ ನಮ್ಮ ಈ ದೇಶ ಬಹುಸಂಸ್ಕೃತಿಯ ದೇಶ ಇರುವಂತಹ ನಾನಾ ಜಾತಿ ನಾನಾ ಮತಗಳಿರುವಂತ ಒಂದು ಅನುಮತಿ, ಅದನ್ನು ನಾವು ಗಮನಿಸಿ ನಮ್ಮಲ್ಲಿರುವಂತಹ ಒಳ್ಳೆ ಗುಣಗಳನ್ನು ವ್ಯಕ್ತಪಡಿಸುವಂತ, ನಮ್ಮಲ್ಲಿರುವಂತಹ ಒಳ್ಳೆ ಭಾವನೆಯನ್ನು ವ್ಯಕ್ತಪಡಿಸುವಂತ, ನಮ್ಮ ದೀನಿಗೆ ನಾವು ಅದು ಅಷ್ಟೊಂದು ಮಹತ್ವ ಕೊಡುತ್ತಾ, ನಮ್ಮ ಮಕ್ಕಳಿಗೆ ಕುರಾನನ್ನು ಕಲಿಸುತ್ತಾ, ನಮ್ಮ ಮಕ್ಕಳಿಗೆ ಹದೀಸನ್ನು ಕಲಿಸುತ್ತಾ, ನಮ್ಮ ಮಕ್ಕಳಿಗೆ ಒಳ್ಳೆಯ ಊಟ ಮತ್ತು ಭಾಷೆ ಜೊತೆಗೆ ಅವರಿಗೆ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಕಲಿಸುತ್ತಾ, ಅವರಿಗೆ ಮೌಲ್ಯಾಧಾರಿತ ಶಿಕ್ಷಣ ಕಲಿಸುತ್ತಾ ನಾವು ಮುಂದುವರೆದೇ ಬರುವಂತಹ ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಭವಿಷ್ಯದಲ್ಲಿ ನಾವು ಈ ಜಗತ್ತಿಗೆ ನಾವು ಹೋಗುವಾಗ ನಮ್ಮ ವಿರಾಸತೆ ಇರ್ತದೆ, ನಮ್ಮಲ್ಲಿರುವಂತ ಆತ್ಮಸ್ಥಿ ಇರ್ತದೆ. ಇದೇ ನಮ್ಮ ಮಕ್ಕಳು ನಾವು ಮರಣ ಹೊಂದಿದ ನಂತರ ನಾವು ಕಬರಲ್ಲಿ ಹೋಗುವಾಗ ಅವರ ಬಂದು ನಮ್ಮ ಮೇಲೆ ಕುರಾನ್ ಮತ್ತು ದೊಡ್ಡ ಕೂಲಿಯನ್ನು ಪಠಿಸಿ ನಾವು ಇದು ಮಾಡ್ತಾರೆ. ಅದೇ ಜೀವನ ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ನಾವು ಎಷ್ಟು ದುಡಿದೀವೋ